ಬರುತ್ತೆ ನನ್ಗೆ ಸ್ವಲ್ಪ. ಫಾಸ್ಟ್ ಹೌದು. ಮಾತಾಡ್ತೇನೆ. ಇಲ್ಲಾದ್ರೆ ಮರ್ತೇ ಹೋಗುತ್ತೆ ಅಲ್ವಾ? ಒಂದು ಭಾಷೆ ಮಾತಾಡದಿದ್ರೆ ಹಾಗೆ. ನಾವು ಮನೆಯಲ್ಲಿ ಅಂದ್ರೆ ತುಳು ಸ್ವಲ್ಪ ಮಾತಾಡ್ತೇವೆ ನಾವು. ಕಾಮಿಡಿ ಅದು ಇದು ನೋಡ್ತೇವೆ ಟಿವಿಯಲ್ಲಿ. ಕನ್ನಡ ಕೂಡ ಕಮ್ಮಿ ಚಾನೆಲ್ಸ್ ಎಲ್ಲ ನೋಡ್ತೇವೆ. ಆದ್ರೆ ಕೂಡ ಕಮ್ಮಿ. ಹಿಂದಿ ಅಷ್ಟು ನೋಡ್ತಿರ್ಲಿಲ್ಲ ಮೊದ್ಲು. ಮತ್ತೆ ಇಲ್ಲಿ ಹ್ಮ್. ಬರುವಾಗೆಲ್ಲ ಇಂಗ್ಲಿಷ್ ಅಲ್ವಾ ಹೆಚ್ಚಾಗಿ ಮಾತಾಡುವುದೆಲ್ಲ. ಮತ್ತೆ ಕೊಂಕಣಿ ಮಾತಾಡುದು ಮನೆಯಲ್ಲಿ. ಹಾಗೆ ಕಷ್ಟ. ಕನ್ನಡ ಮಾತಾಡೋರು ಯಾರಿಲ್ಲ. ವೈಟಿಯಲ್ಲಿ ಬಿಟ್ರೆ. ಅಪ್ಪಗ ಜಯಂತಿ ಅಮ್ಮ ತುಳುನಾಡು ಪೊಣ್ಣ ಅಂತ ಕೇಳ್ತಾ ಇದಾರೆ. ಅಂದಿಯೇ ಎಂಕಲ್ಡ ತುಳುನಾಡ್ದ ಪೊಣ್ಣತ್ತೆ. ಆ, ಅಪ್ಪ ಹ್ಮ್. ಜಯಂತಿ ಅಮ್ಮ ಅವರು ಅದೇ ಅವರದ್ದು ಮೂಲ ಹಾಗಾದ್ರೆ ಆಚೆ ಸೈಡ್ ಅಲ್ವಾ? ಕಾರ್ಕಳ, ಹ, ಉಡುಪಿ. ಹೌದು ಹ್ಮ್. ಹೌದು. ನಮ್ಮೂರು ಹೌದು. ಶಿವಮೊಗ್ಗ ಮಲೆನಾಡ ಹೆಬ್ಬಾಗಿಲು ಕಣ್ರಿ ನಮ್ಮೂರು ಅಂತ ಹೇಳ್ತಾ ಇದಾರೆ ಪೂರ್ಣಿಮಾ ಅವರು. ಹಾ, ಪೂರ್ಣಿಮಾ ಕೃಷ್ಣಮೂರ್ತಿ ಸಿಸ್ಟರ್. ಅಂತಂದ್ರು. ಶಿವಮೊಗ್ಗ, ಮಲೆನಾಡು ಹೆಬ್ಬಾಗಿಲು. ಓಕೆ, ಓಕೆ. ಮಲೆನಾಡು. ತುಷಾರ್ ಶೆಟ್ಟಿ ಅವರು ಕಾರ್ಕಳದವರಂತೆ ನೋಡಿ. ತುಷಾರ್ ಶೆಟ್ಟಿ ಅವರು ಸಹ ಕಾರ್ಕಳದವರು. ಸ್ಮಾಲ್ ವರ್ಲ್ಡ್ ಅಲ್ವಾ? ಹೌದಾ? ಪ್ರಪಂಚ ಎಷ್ಟು ಚಿಕ್ಕದಾಗಿದೆ. ಇಲ್ಲಿ ಕೂಡ ಹಾಗೇನೆ. ನಾವು ಮಾತಾಡುವಾಗ ಮೊನ್ನೆ ಒಬ್ರು ಡಾಕ್ಟರ್ ಸಿಕ್ಕಿದ್ರು ನನ್ಗೆ. ಆ ನಾನ್ ಮಾತಾಡ್ಲಿಲ್ಲ ಮೊನ್ನೆ. ಎಂತದ ಶರ್ಮಾ ಎಂತದ ನನ್ನ ವಾರ್ಡಲ್ಲಿ. ಹ್ಮ್. ಒಂದು ಟ್ರೈನಿಂಗ್ಗೆ ಬಂದಿದ್ರು. ಆಕ್ಚುಲಿ ಹೊಸ ಡಾಕ್ಟ್ರು. ನನ್ನನ್ನು ನೋಡಿ ಮಾತಾಡಿದ್ರು. ಯಾವಾಗ ಬಂದದ್ ನೀನು? ಎಷ್ಟು ವರ್ಷ ಆಯ್ತು? ಎಲ್ಲಿ ಫ್ಯಾಮಿಲಿ ಇಲ್ಲಿದ್ಯಾ ಅಂತ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಯಂಗ್, ಮದ್ವೆ ಆಗ್ಲಿಕ್ಕಿಲ್ಲ ಹಾಗೆ ಡಾಕ್ಟರ್. ಹ. ನಾನು ಕಾಫಿ ಕುಡಿಲಿಕ್ಕೆ ಬಂದ್ರು. ಅಲ್ಲಿ ನೋಡುವಾಗ ಮತ್ತೆ ನಾನು ಹೇಳಿದೆ, ಹೌದು ನಾನು ಆಕ್ಚುಲಿ ಕರ್ನಾಟಕ ಅಂತ ಹೇಳಿದೆ. ಇಂಡಿಯನ್ ಕರ್ನಾಟಕ. ನಾವು ಎಲ್ಲಿ ಕರ್ನಾಟಕ ಅಂತ ಕೇಳಿದ್ರು. ನಾನು ಹೇಳಿದೆ ಮಂಗಳೂರು ಅಂತ ಹೇಳಿದೆ. ಆಕ್ಚುಲಿ ಉಡುಪಿ, ಮಂಗಳೂರು. ಓ, ನನ್ ಅಮ್ಮ ಮಂಗಳೂರಂತೆ ಅವರದ್ದು. ಡ್ಯಾಡಿ ಪಂಜಾಬಿ ಅಂತೆ. ಮದುವೆ ಆದದ್ದು. ಹ್ಮ್. ಅವರಿಗೆ ಮಮ್ಮಿಗೆ ಕೊಂಕಣಿ ಬರುತ್ತಾ? ನೀನ್ ಕ್ರಿಶ್ಚಿಯನ್ ಕೊಂಕಣಿ ಅಂತ ಕೇಳ್ತಾ ಇದ್ದಾರೆ ಅವರು. ಹಾಗೇನೆ. ಹಾಗೆ ಅವರು. ಹ್ಮ್. ಹಾಗೆ ಮಾತಾಡುವಾಗ ಗೊತ್ತಾಗುತ್ತೆ. ನಾನೆಂತ ಎಣಿಸಿದೆ ನಾರ್ತ್ ಅವರಲ್ವಾ? ನಾನ್ ಜಾಸ್ತಿ ಅಲ್ಲಿ ಹುಟ್ಟಿ ಬೆಳೆದದ್ದಿರ್ಬೇಕು. ನಾನ್ ಜಾಸ್ತಿ ಮಾತಾಡ್ಲಿಲ್ಲ ಮೊದ್ಲು. ಹಾಗೆ. ಹ್ಮ್. ಯಾನು ಉಜ್ರೆ ದಾಯೆ ಧರ್ಮಸ್ಥಳದ ಪಕ್ಕ ಅಂತ ಹೇಳ್ತಾ ಇದಾರೆ ಉಮೇಶ್ ಗೌಡ. ಹಾ, ಹಾ. ಉಮೇಶ್ ಗೌಡ್ರದ್ದು ಗುರ್ತ ಯಾರಿಗಿಲ್ಲ. ಭಯಂಕರ ಫೇಮಸ್ ಅವ್ರು. ಗೊತ್ತಿಲ್ಲ ನಿಮ್ಗೆ? ಗೈಡ್ ಮಾಡ್ತಾರೆ ಎಲ್ಲ ಅವರು. ಹಾ. ಗೈಡ್ ಕೆಲಸ, ಮತ್ತೆ ಡ್ರೈವರ್ ಕೆಲಸ, ಮತ್ತೆ ಬೇಕಾದ್ರೆ ಡೆಲಿವರಿ ಕೂಡ ಮಾಡ್ತಾರೆ. ಹಸು ಕರು ಹಾಕುದು. ಮತ್ತೆ ಬೇಕಾದ್ರೆ ನಮ್ಮ ಹೆಂಗಸರದ್ದು ಡೆಲಿವರಿ ಕೂಡ ಮಾಡ್ತಾರೆ. ಅರ್ಜೆಂಟ್ ಆಗಿ ಬೇಕಾದ್ರೆ ಅಲ್ಲ ಉಮೇಶ? ಅದೇ ಎಮರ್ಜೆನ್ಸಿಗೆ ಬಾಣಂತಿ. ಹಾ, ಇವರಿಗೆ ಎಮರ್ಜೆನ್ಸಿಗೆ ಒಳ್ಳೇದಾಗ್ತದೆ. ಅದು ಒಂಥರ ಅಲ್ವಾ? ಸೇಮ್ ಅಲ್ವಾ? ಚೆನ್ನಾಗ್ ಅಲ್ಲವಾ? ಬೈಕೊಳ್ತಾರೆ ನಮ್ಮ ಉಮೇಶ್ ಗೌಡ್ರು. ಆ ಏನ್ ಮರ್ಯಾದೆ ತೆಗಿತಾರಪ್ಪ ಇಬ್ರು ಸೇರಿ ಇವತ್ತು ಅಂತ. ಇಲ್ಲಪ್ಪ, ಉಮೇಶ್ ಗೌಡ್ರು ಹಾಗೆ ಪಾಪ. ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ ಅಲ್ವಾ ಉಮೇಶ? ಈ ಪುರಾಣ ಮುಗಿಲ್ಲ ನೋಡಿ ನಿಜ ಇವತ್ತು. ಹೋಗಿ ಸಿಸ್ಟರ್, ಜನರೇ ಅಂತ. ಏನ? ನಿಜ ನಿಜ ಎಸ್ ನಿಜ ಅಂತ ಹೇಳ್ತಾ ಇದ್ರೆ ನಾನಸ ಮಾಡ್ತೇನೆ ಅಂತ ಹೇಳಿ. ಅವನು ಮತ್ತೆ ಮಾಡಿದ್ದು ಗೊತ್ತಾಗದೆ ನನ್ಗೆ ಎಂತ ಒಂದು ಅವನಿಗೆ ಹೊಸ ಎಂತ ಬೆಚ್ಚ ನೀರು, ಹಾಟ್ ವಾಟರ್ ಇರ್ಬೇಕಂತೆ, ಒಂದು ಟವೆಲ್ ಇರ್ಬೇಕಂತೆ. ಮತ್ತೆಂತ ಬೇಕಾ ನಿನ್ಗೆ? ಟಬ್ ಬೇಕಾ? ಕಸ್ರಿ ಸ್ನಾನ ಬೇಕಲ್ಲ. ಮಾಡಿಸ್ಲಿಕ್ಕೆ ಆ ಮಗುಗೆ. ಮತ್ತೆ ಒಂದು ಕತ್ತಿ ಬೇಕಂತೆ, ಕತ್ತಿ ಕತ್ರಿ ಕಟ್ ಬೇಕೇ ಮಾಡ್ಲಿಕ್ಕೆ. ಬೇಕು. ಕರುಣ ಬಳ್ಳಿ. ಹಾ. ಅಶ್ಮಿ ಕರುಣ ಮ್ಯಾಮ್ ಬಳ್ಳಿ ಕಟ್ ನನಗೋಸ್ಕರ ಮಾಡ್ಲಿಕ್ಕೆ. ಒಂದು ಸಾಂಗ್ ಅದು ಪ್ಲೀಸ್ ಅಂತ ಇಲ್ಲದಿದ್ರೆ ಹೇಳ್ತಾರೆ. ಪರವಾಗಿಲ್ಲ, ನಿನ್ನ ಹಲ್ಲಿನಿಂದ ಕಟ್ ಮಾಡ. ಅಯ್ಯೋ ನಿಶಾಂತ್ ಅಣ್ಣ. ದೇವ್ರೆ. ಮತ್ತೆ ಒಂದು ಟವೆಲ್ ಕಟ್ತಾರಂತೆ, ಅಲ್ಲಿ ಒಂದು ಪರದೆ ಕಟ್ಬೇಕಂತೆ ಅಲ್ವಾ ಉಮೇಶ? ರಿಯಲ್ ನ್ಯೂಸ್ ಪುರಾಣ ಕೇಳಿ ಅಸ್ಮಿತಾ ಅವರದ್ದು ಸ್ಟಾರ್ಟ್. ಜಯ ಆಂಜನೇಯ ಅಂತೆ. ನನ್ಗೋಸ್ಕರ ಒಂದು ಸಾಂಗ್ ಹಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪೂರ್ಣಿಮಾ ಸಿಸ್ಟರ್. ಓ, ಹೇಳದೆ ಕೇಳದೆ ಹೇಳ್ತೀನಿ ಒಂದು. ಅಲ್ಲ, ಹೇಳದೆ ಕೇಳದೆ ಇಲ್ಲ. ಯಾರ? ಕೊಲ್ಲೆ ನನ್ನನ್ನೇ. ಮತ್ತೆ ನಮ್ಮ ಜಯಂತಿ ಸಿಸ್ಟರ್ ಹೇಳ್ತಾರೆ ಆಯ್ತಾ. ಕೊಲ್ಲ ನನ್ನನ್ನೇ ಬರೋದಿಲ್ಲಪ್ಪ. ನಾವ್ ಯಾರನ್ನು ನಾನು ಕೊಲ್ಲಿಕ್ ಹೋಗುದಿಲ್ಲ. ನಾನ್ ನಾವೇನಿದ್ರು ಹೇಳ್ತೇನೆ, ಕೊಲ್ಲೆ ಹಾಡ್ ಹೇಳುದು ನನ್ನನ್ನೇ ಅಷ್ಟೇ, ನಾನ್ ಕೊಲ್ಲಿಕ್ ಹೇಳ್ತೇನೆ. ಹೋಗುದಿಲ್ಲ. ನೀವು ಒಂದು ಓಲ್ಡ್ ಸಾಂಗ್ ಹೇಳಿ ಎಲ್ಲರಿಗಾಗಿ. ಮತ್ತೆ ಹಾ, ನಮ್ಮ ಆಯ್ತು ಪೂರ್ಣಿ ಆಯ್ತು. ಸಿಸ್ಟರ್. ಓಕೆ. ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ, ಕಡು ಕಪ್ಪು ಕಣ್ಣಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು. ಮುದ್ದ ಸಾರಿ, ಬಿಗಿದಪ್ಪಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು, ಕಣಕ್ಕೊಮ್ಮೆ ಕೊಲ್ಲು, ಕಾಡಿಸಿ ಪೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ.